ಧನ್ಯವಾದಗಳು ನಮ್ಮ ಅಭಿಜಿತ್ ಸರ್ ಇವರಿಗೆ, ಹಾಗೆಯೇ ಬಂದಿರುವಂಥ ಎಲ್ಲ ಗಣ್ಯರಿಗೆ ಹೃತ್ಪೂರ್ವಕವಾದ ಸ್ವಾಗತ ಸುಸ್ವಾಗತ ಹೇಳುತ್ತಾ, ಕಾರ್ಯಕ್ರಮ ಶುರು ಮಾಡೋಕ್ಕಿಂತ ಮುಂಚೆ ನೀವು ಎಲ್ಲರಿಗೂ ಕೂಡ ಗೊತ್ತಿರಬಹುದು, ಒಂದು ಪ್ರಾರ್ಥನೆಯ ನಮ್ಮ ಭಾರತೀಯ ಸಂಪ್ರದಾಯದಂತೆ ಯಾವುದೇ ಒಂದು ಕಾರ್ಯಕ್ರಮ ಶುರು ಮಾಡೋಕ್ಕಿಂತ ಮುಂಚೆ ಒಂದು ದೇವರ ಶ್ಲೋಕ ಅಥವಾ ಹಾಡನ್ನು ಹಾಡೋದ್ರ ಮೂಲಕ ಆ ಕಾರ್ಯಕ್ರಮ ನಿರ್ವಿಘ್ನವಾಗಿ ಸಾಗಲಿ ಅನ್ನೋ ಒಂದು ಪ್ರಾರ್ಥನೆಯೊಂದಿಗೆ ನಾವು ಆರಂಭ ಮಾಡ್ತೀವಿ. ಅದೇ ಥರ ಇವತ್ತಿನ ಕಾರ್ಯಕ್ರಮ ಕೂಡ ನಾನು ಇವಾಗ ವಿಶ್ವನಾಥಾಷ್ಟಕಂ ಒಂದು ಸ್ತೋತ್ರವನ್ನು ಹೇಳ್ತೀನಿ. ಸೊ ಇದರ ಮೂಲಕ ನಾವು ಕಾರ್ಯಕ್ರಮವನ್ನು ಶುರು ಮಾಡ್ತೀವಿ. ಧನ್ಯವಾದಗಳು. ಗಂಗಾತರಂಗ ರಮಣೀಯ ಜಟಾಕಲಾಪಂ ಗೌರಿ ನಿರಂತರ ವಿಭೂಷಿತ ವಾಮ ಭಾಗಂ ನಾರಾಯಣ ಪ್ರಿಯ ಮನಂಗ ಮದಾಪಹಾರಂ ವಾರಾಣಸಿ ಪುರಪತಿಂ ಭಜ ವಿಶ್ವನಾಥಂ ವಾಚಾಮಗೋಚರ ಮನೇಕ ಗುಣಸ್ವರೂಪಂ ವಾಗೀಶ ವಿಷ್ಣುಸುರ ಸೇವಿತ ಪಾದಪೀಠಂ ವಾಮೇನ ವಿಗ್ರಹ ವರೇನ ಕಲತ್ರವಂತಂ ವಾರಾಣಸಿ ಪುರಪತಿಂ ಭಜ ವಿಶ್ವನಾಥಂ. ಆಗುತ್ತೆ ಅಂತಂದ್ರೆ ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ಗಳನ್ನ ಈ ತರ ಒಂದು ಆರ್ಗನೈಸ್ ಮಾಡಿ ಹಲವಾರು ಪ್ರತಿಭೆಗಳು ಪಡುವಂತ ಶ್ರಮಕ್ಕೆ ಗುರುತಿಸುವಂತ ಒಂದು ವೇದಿಕೆ ಇಲ್ಲಿ ಸೃಷ್ಟಿಯಾಗಿದೆ. ಅಷ್ಟೇ ಅದಕ್ಕೆ ಗೌರವ ಕೊಡೋ ರೀತಿ ಶಾರ್ಟ್ ಫಿಲ್ಮ್ಗಳು ಅಷ್ಟೇ ನೀವೆಲ್ಲರೂ ಶ್ರಮ ಹಾಕಿ ಚೆನ್ನಾಗಿ ಮಾಡ್ತಾ ಇದ್ದೀರಾ. ಮತ್ತೆ ನಾನು ಇಲ್ಲಿ ನನ್ನ ದಿನಗಳನ್ನ ಜ್ಞಾಪಿಸ್ಕೋಬೇಕು ಅಂತ ಅಂದ್ರೆ, ನಾನು ಒಂದು ಶಾರ್ಟ್ ಫಿಲ್ಮ್ ಇಂದಾನೆ ನಂದು ಜರ್ನಿ ಸ್ಟಾರ್ಟ್ ಆಗಿದ್ದು. ಫಾತಿಮಾ ಅಂತ. ಎಷ್ಟು ಹಾರಿಬಲ್ ಆಗಿತ್ತು ಅಂತಂದ್ರೆ, ಅದು ಆಕ್ಚುಲಿ ನಾನು ಸೀರಿಯಸ್ ಕಾಮಿಡಿ ಏನೋ ಸೀರಿಯಸ್ ಎಮೋಷನಲ್ ಇದು ಮಾಡಕ್ ಹೋಗಿದ್ದೆ. ಅದು ಆಚೆ ಬರೋಷ್ಟರಲ್ಲಿ ಕಾಮಿಡಿ ಆಗ್ಬಿಟ್ಟಿತ್ತು. ಹಂಗೆ ಮಿಸ್ಟೇಕ್ಸ್ ಗಳನ್ನ ಕಲ್ತ್ಕೊಂಡು ಅಂದ್ರೆ ಕ್ಯಾರೆಕ್ಟರೈಸೇಷನ್ ಅಂದ್ರೆ ಏನು, ಒಂದು ಚಿತ್ರಕಥೆ ಅಂದ್ರೆ ಏನು, ಸಂಭಾಷಣೆ ಇಂಪಾರ್ಟೆನ್ಸ್, ಸುಮ್ನೆ ಏನೋ ಸಂಭಾಷಣೆಗೋಸ್ಕರ ಸೀನ್ ಬರೆಯೋದಲ್ಲ, ಪಾತ್ರಕ್ಕೆ ತೂಕವಾದಂತ ಪದಗಳು ಹೇಗೆ ಜೋಡಿಸೋದು, ಈ ರೀತಿ ಎಲ್ಲ ಹಿಂಗೆ ಮಿಸ್ಟೇಕ್ಸ್ ಗಳು ಮಾಡ್ತಾ ಕಲ್ತ್ಕೊಂಡ್ ಬಂದಿದ್ದು. ಬಟ್ ಇವತ್ತು ನಿಮ್ಗೆ ಟೆಕ್ನಾಲಜಿನೂ ಅಷ್ಟೇ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದೆ. ಸೊ ಅದಕ್ಕೆ ನೀವೆಲ್ಲರೂ ಆಲ್ರೆಡಿ ಥ್ಯಾಂಕಿಂಗ್ ಆಗಿರ್ಬೇಕು. ಮತ್ತೆ ಅದ್ರ ಜೊತೆ ಇಲ್ಲಿ ಇಷ್ಟೊಂದು ಜನ ಎಲ್ಲ ಪ್ರತಿಭೆಗಳಿದ್ದೀರಾ. ಸ್ವಲ್ಪ ಸೌಂಡ್ ಕಡಿಮೆ ಮಾಡ್ಬಿಡಿ, ಬಸ್ ಮ್ಯೂಟೇ ಮಾಡ್ಬಿಡಿ. ಥ್ಯಾಂಕ್ಸ್. ಸೊ ಅದೇನೋ ಬ್ಯಾಕ್ ಗ್ರೌಂಡ್ ಸ್ಕೋರ್ ಹೋದಂಗೆ ಆಗ್ತಾ ಇದೆ. ಸೊ ನನಗೆ ಬಹಳ ಖುಷಿ ಆಗೋದೇನು ಅಂತಂದ್ರೆ, ಇಷ್ಟು ಶೈಕ್ಷಣಿಕವಾಗಿ ಇಷ್ಟೊಂದು ಪ್ರೆಷರ್ ಇರುವಂತ ಎಜುಕೇಶನ್ ಸಿಸ್ಟಮ್ ಮಧ್ಯೆನೂ ಹಲವಾರು ಜನ ಈ ರೀತಿ ಸಿನಿಮಾ ಕಡೆ, ಹಾಡುಗಳು ಮಾಡೋದ್ರ ಕಡೆ, ಸ್ಕಿಟ್ಗಳನ್ನು ಮಾಡೋದ್ರ ಕಡೆ ಹಲವಾರು ಜನ ಬಹಳ ಡೆಡಿಕೇಶನ್ ಆಗಿ, ಡೆಡಿಕೇಶನ್ ಎಲ್ಲರೂ ಮಾಡ್ತಾರೆ, ಬಟ್ ಡಿಟರ್ಮಿನೇಷನ್ ಇರೋದು ತುಂಬಾ ಮುಖ್ಯ. ಅಂದ್ರೆ ಡೆಡಿಕೇಶನ್ ಈಗ ನಮ್ ಕನ್ನಡ ಚಿತ್ರರಂಗದಲ್ಲಾಗ್ಬೋದು, ಭಾರತೀಯ ಚಿತ್ರರಂಗದಲ್ಲಾಗ್ಬೋದು, ಮಾಡ್ತಾ ಇರೋ ಎಲ್ಲಾ ಸಿನಿಮಾಲು ಡೆಡಿಕೇಶನ್ ಆಗಿ ಮಾಡ್ತಾ ಇರ್ತಾರೆ. ಬಿಕಾಸ್ ದೇ ಥಿಂಕ್ ಇಟ್ ಇಸ್ ಲೈಕ್ ಎ ಜಾಬ್. ಬಟ್ ಡಿಟರ್ಮಿನೇಷನ್ ಯಾವಾಗ ಬರುತ್ತೆ ಅಂತಂದ್ರೆ, ಹಿಂಗೇ ಮಾಡ್ಬೇಕು ಅನ್ನೋ ಒಂದು ಆಟಿಟ್ಯೂಡ್ ಬಂದಾಗ ಮಾತ್ರ ಡಿಟರ್ಮಿನೇಷನ್ ಬರುತ್ತೆ. ಸೊ ಡಿಟರ್ಮಿನೇಷನ್ ಯಾವಾಗ ಬರುತ್ತೆ ಅಂದ್ರೆ ಕ್ಲಾರಿಟಿ ಇದ್ದಾಗ ಬರುತ್ತೆ. ಸೊ ಹಾಗೆ ಇವತ್ತು ನಾನೊಂದಷ್ಟು ತುಣುಕುಗಳನ್ನ ನೋಡಕ್ ಸಾಧ್ಯ ಆಯ್ತು. ಸ್ವಲ್ಪ ಲೇಟ್ ಆಗಿ ಬಂದೆ. ಆ ತುಣುಕುಗಳಲ್ಲಿ ನೋಡಿದ್ರೇನೆ ಎಷ್ಟು ಒಂದು ಡೆಪ್ತ್ ಇದೆ ಮೇಕಿಂಗ್ ಅಲ್ಲಿ. ಎಸ್ಪೆಷಲಿ
ಮಾರ್ಕ್ಸ್ ಕಾರ್ಡ್ ಅನ್ನೋದು ಒಂದು ತುಂಬಾ ಇಷ್ಟ ಆಯ್ತು ನನಗೆ. ಬಿಕಾಸ್ ನಾನು ಅವಾಗ ಬಂದಾಗ ಅದು ಬರ್ತಾಯ್ತು ನೋಡ್ತಾ ಇದ್ದೆ. ಲೈಕ್ ಸೋ ಕ್ಯಾಂಡಿಡ್ ಆಗಿ ಕ್ಯಾಪ್ಚರ್ ಮಾಡಿ, ಮತ್ತೆ ಇನ್ನೊಂದು ಒಂದು ಸಿನಿಮಾಟೋಗ್ರಫಿನೂ ಐ ಕುಡಂಟ್ ಸಡನ್ಲಿ ರೀಕಾಲ್ ದ ನೇಮ್, ಬಟ್ ಹಲವಾರು ಎಫರ್ಟ್. ಅಂದ್ರೆ ತುಂಬಾ ಖುಷಿ ಆಗುತ್ತೆ. ಲೈಕ್ ಅವರ್ ಇಂಡಸ್ಟ್ರಿ ಇಸ್ ಇನ್ ವೆರಿ ಸೇಫ್ ಹ್ಯಾಂಡ್ಸ್ ಅಂತ ಅನ್ಸುತ್ತೆ. ನಿಜವಾಗ್ಲೂ ಐ ಆಮ್ ಪ್ರೌಡ್ ಆಫ್ ದಿಸ್ ಕೈಂಡ್ ಆಫ್ ವೇದಿಕೆಗಳು ಕೂಡ. ಯಾಕಂತಂದ್ರೆ ಇಂಥ ವೇದಿಕೆಗಳ ಸೃಷ್ಟಿ ಆದಾಗ ನಿಮಗೆ ಅದೊಂದು ಅವಾರ್ಡ್, ಇಟ್ ಮೇ ಜಸ್ಟ್ ಲುಕ್ ಲೈಕ್ ಅನ್ ಅವಾರ್ಡ್, ಬಟ್ ಅದಕ್ಕೊಂದು ಮರ್ಯಾದೆ ಇದೆ. ಯಾಕೆ ಅಂತಂದ್ರೆ ಅದು ನೋಡಿದಾಗೆಲ್ಲ ನಿಮಗೆ ಪ್ರೇರೇಪಣೆ ಆಗುತ್ತೆ, ಇನ್ನೊಂದೇನಾದ್ರು ಈ ತರ ತಗೊಳ್ಳೋಂತ ಮಾಡ್ಬೇಕು ಅಂತ. ಸೊ ಅವಾರ್ಡ್ಗಳು ಅದಕ್ಕೋಸ್ಕರ ಮುಖ್ಯ ಆಗುತ್ತೆ ಜೀವನದಲ್ಲಿ. ಸೊ ಇಂಥ ಒಂದು ವೇದಿಕೆನ ನೀವು ಸೃಷ್ಟಿ ಮಾಡಿದೀರಾ, ಅಂತ ಪ್ರತಿಭೆಗಳನ್ನ ಗುರುತಿಸಿದೀರಾ. ಅವರೆಲ್ಲರಿಗೂ ಒಂದು ಅಂದ್ರೆ ಇಲ್ಲಿ ಪಾರ್ಟಿಸಿಪೇಟ್ ಮಾಡಿರೋರೆಲ್ಲ ವಿನ್ನರ್ಸ್ ತರನೇ ಬ್ರದರ್. ದ ಮೂಮೆಂಟ್ ಯು ಹ್ಯಾವ್ ಗಾಟ್ ದ ಥಾಟ್ ಆಫ್ ಮೇಕಿಂಗ್ ಅ ಫಿಲ್ಮ್, ಒಂದು ಇಮ್ಯಾಜಿನೇಷನ್ ಅಲ್ಲಿ ಇರೋದನ್ನ ರಿಯಾಲಿಟಿಗೆ ಮಾಡೋದಕ್ಕೆ ಯಾವತ್ತು ನಿರ್ಧಾರ ಮಾಡ್ತೀರೋ ಅವತ್ತೇ ನೀವೆಲ್ಲ ವಿನ್ನರ್ಸ್ ಆಲ್ರೆಡಿ. ಸೊ ಇದು ಜಸ್ಟ್ ಒಂದು ಕಾಂಪಿಟೇಷನ್ ಅಷ್ಟೇ. ನೆಕ್ಸ್ಟ್ ಟೈಮ್ ನಾನು ಫಸ್ಟ್ ತಗೋಬೇಕು, ನೆಕ್ಸ್ಟ್ ಟೈಮ್ ನೀನ್ ಸೆಕೆಂಡ್ ತಗೋಬೇಕು, ಅದೊಂದು ಕಾಂಪಿಟೇಷನ್ ಅಷ್ಟೇ. ಸೊ ಯು ಆರ್ ಆಲ್ ವಿನ್ನರ್ಸ್. ಸೊ ನಿಮ್ಮೆಲ್ಲರಿಗೂ ಶುಭಾಶಯಗಳನ್ನು ತಿಳಿಸ್ತಾ, ಮತ್ತೆ ಈ ಒಂದು ಇನಿಷಿಯೇಷನ್ಗೆ ಅಭಿನಂದನೆಗಳನ್ನು ತಿಳಿಸ್ತಾ ನಾನು 2 ಮಾತು ಮುಗಿಸ್ತೀನಿ. ಧನ್ಯವಾದಗಳು. ನಮ್ಮ ಅತ್ಯಂತ ಒತ್ತಡದ ಸಮಯದಲ್ಲೂ ಕೂಡ ಅನೇಕ ಕಾರ್ಯಕ್ರಮಗಳಿರುತ್ತೆ, ಅರ್ಥ ಮಾಡ್ಕೊಂತೀವಿ. ಅದರಲ್ಲೂ ಕೂಡ ನಮಗೋಸ್ಕರ ಸ್ವಲ್ಪ ಸಮಯವನ್ನ ಮೀಸಲಿಟ್ಟು ಇಲ್ಲಿಗೆ ಬಂದು ನಮ್ಮೆಲ್ಲರನ್ನು ಸನ್ಮಾನ ಮಾಡಿರುವಂತಹ, ನಮ್ಮೆಲ್ಲರಿಗೂ ಅವಾರ್ಡ್ ಕೊಟ್ಟಿರುವಂತಹ ಶ್ರೀ ಪವನ್ ಒಡೆಯರ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಬಿಕೆ ಸ್ಟುಡಿಯೋ ನಮಸ್ಕಾರ ಹಾಗೂ ನಿಮಗೆಲ್ಲರಿಗೂ ಅಭಿನಂದನೆಗಳು. ಶಾರ್ಟ್ ಫಿಲ್ಮ್ ಮಾಡಿ ಎಲ್ಲರಿಗೂ ಕೆಲವರು ಇದನ್ನ ಪ್ರಶಸ್ತಿ ಸಿಕ್ಕಿರ್ಬೋದು, ಸಿಕ್ಕಿಲ್ಲದೆ ಇರ್ಬೋದು, ಆದ್ರೆ ಅದ್ರ ಪ್ರಯತ್ನ ಎಷ್ಟಿರುತ್ತೆ ಅದರಿಂದ ಅಂತ ಹೇಳಿ ನನಗೆ ಗೊತ್ತು. ಯಾಕೆಂದ್ರೆ ನಾನು ಕೂಡ ಶಾರ್ಟ್ ಫಿಲ್ಮ್ ಮಾಡಿ ಇದಕ್ಕೆ ಬಂದಿರೋದು. ನಮ್ಮ ಮೊಟ್ಟ ಮೊದಲ ಚಿತ್ರ ಆರುಷ್ ಪಿಕ್ಚರ್ಸ್ ಸಂಸ್ಥೆ ಅಡಿಯಲ್ಲಿ ನಮೋ ವೆಂಕಟೇಶ ಅಂತ ಹೇಳಿ ನಿರ್ಮಾಣ ಮಾಡಿದ್ದೇವೆ. ಅದು ರೊಮ್ಯಾಂಟಿಕ್ ಕಾಮಿಡಿ ಡ್ರಾಮಾ. ಅದರ ಜೊತೆಗೆ ಒಂದು ಬದುಕಿನ ಒಂದು ಸೂಕ್ಷ್ಮತೆಯನ್ನ ಸೂಕ್ಷ್ಮವಾಗಿ ಹೇಳಿದ್ದೀವಿ. ಇದರ ಒಂದು ವಿಶೇಷತೆ ಏನಂದ್ರೆ 8 ವರ್ಷದ ಹುಡುಗರಿಂದ 80 ವರ್ಷದ ವಯಸ್ಸಿನವರೆಗೂ ಕೂಡ ಎಲ್ಲರೂ ಯಾವುದೇ ಮುಜುಗರ ಇಲ್ಲದೆ ಕೂತು ನೋಡಬಹುದು. ಇದರ ಜೊತೆಗೆ ನಮ್ಗೆ ಗೊತ್ತಿದೆ, ಯಾಕಂದ್ರೆ ಹಾಡು ಕೂಡ ತುಂಬಾ ಮುಖ್ಯ. ಹಾಗಾಗಿ ಇಲ್ಲಿ ನಾವು 4 ಹಾಡುಗಳನ್ನ ಮಾಡಿದ್ದೇವೆ. ಮೊದಲನೇ ಹಾಡು ಯೂತ್ಗೆ ಬೇಕಾದಂತ ಕಾಲೇಜ್ ಕ್ಯಾಂಪಸ್ ಅಲ್ಲಿ ಅಥವಾ ಕಾಲೇಜ್ ಹುಡುಗರು ಖುಷಿ ಪಡುವಂತ ಒಂದು ಹಾಡು. ಇನ್ನೊಂದು ಪ್ರೀತಿ ಪ್ರೇಮದ ಡ್ಯುಯೆಟ್ ಹಾಡು. ಮತ್ತೊಂದು ಕುಣಿದು ಕುಪ್ಪಳಿಸೋದಕ್ಕೆ ಟಪಾಂಗುಚ್ಚಿ ಹಾಡು. ಮತ್ತು ಕೊನೆಯದಾಗಿ ನಾನು ಹೇಳಿದಾಗೆ ನಮ್ಮ ಚಿತ್ರದಲ್ಲಿ ಹೇಳಿರುವ ಸೂಕ್ಷ್ಮತೆಯನ್ನು ತಿಳಿಸುವಂತಹ ಒಂದು ಫಿಲಾಸಫಿಕಲ್ ಸಾಂಗ್. 4 ಹಾಡುಗಳನ್ನು ಮಾಡಿದ್ದೇವೆ. ಜೊತೆಗೆ ಇದರ ಬಗ್ಗೆ ಇನ್ನೊಂದು ಹೇಳಬೇಕು ಅಂದ್ರೆ, ನಿಮ್ಗೆಲ್ಲ ಗೊತ್ತಿರ್ಬೋದು, ಸ್ವಾಮಿ ವಿವೇಕಾನಂದರ ಯುವವಾಣಿ, ಕುವೆಂಪುರವರ ಕವಿವಾಣಿ, ಮತ್ತೆ ಅಬ್ದುಲ್ ಕಲಾಂ ಅವರ ಮಾತು, ಜೊತೆಗೆ ಇತ್ತೀಚಿನ ಬಿಸ್ನೆಸ್ ಮ್ಯಾನ್ ಜಾಕ್ ಮಾ ಅವರ ಮಾತು. ಇವ್ರದೆಲ್ಲ ಏನಂತ ಹೇಳಿದ್ರೆ, ಇವರೆಲ್ಲರೂ ಯುವಕರ ಬಗ್ಗೆ ಒತ್ತು ಕೊಟ್ಟು ಹೇಳಿದ್ದಾರೆ. ಸೊ ಅದರ ಉದ್ದೇಶ ಏನಂತಂದ್ರೆ, ಅವ್ರಿಗೆಲ್ಲರಿಗೂ ಗೊತ್ತು, ನಾನು ಕೂಡ ಅದನ್ನು ನಂಬಿದ್ದೇನೆ, ಯೂತ್ ಈಸ್ ದ ಫ್ಯೂಚರ್, ಯೂತ್ ಈಸ್ ದ ಸೊಲ್ಯೂಷನ್. ಇದನ್ನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಮ್ಮ ಒಂದು ಚಿತ್ರದಲ್ಲಿ ಡೈರೆಕ್ಟರ್, DOP, ಮ್ಯೂಸಿಕ್ ಡೈರೆಕ್ಟರ್, ಎಡಿಟರ್, ಕೊರಿಯೋಗ್ರಫರ್, ಕಾಸ್ಟ್ಯೂಮ್ ಡಿಸೈನರ್ ಎಲ್ಲರೂ ಕೂಡ ಯುವಕರೇ ಅಥವಾ ಈಗ ತಾನೇ ಪ್ರಾರಂಭ ಮಾಡಿರೋರು. ನಮೋ ವೆಂಕಟೇಶ, ನಮೋ ವೆಂಕಟೇಶ ಚಿತ್ರತಂಡಕ್ಕೆ ನಮ್ಮೆಲ್ಲರಿಂದ ಗುಡ್ ಲಕ್. ಧನ್ಯವಾದಗಳು ಆರುಷ್ ಪಿಕ್ಚರ್ಸ್ ಮತ್ತು ಧರ್ಮಣ್ಣ ಕಡೂರ್ ಅವರಿಗೆ ಇದನ್ನ ಫಸ್ಟ್ ಲುಕ್ ಓಪನ್ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು ಶ್ರೀನಿವಾಸ್. ಮತ್ತೆ ಇನ್ನೊಂದು ನಾನು ಹೇಳಿದಲ್ಲ ಯುವ ತಂಡ ಅಂತ, ಅದರಲ್ಲಿ ಒಬ್ರು ಸಮೀರ್ ನಗರ್, ಇವರು ನಮ್ಮ ಎಡಿಟರು ನಮ್ಮಲ್ಲಿದ್ದಾರೆ. ಸೊ ಮತ್ತೊಮ್ಮೆ ಇದು ನಾವು ಮಾರ್ಚ್ ಅಥವಾ ಏಪ್ರಿಲ್ ನಲ್ಲಿ ಬಿಡುಗಡೆ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದೀವಿ. ದಯಮಾಡಿ ಎಲ್ಲಾ ಚಿತ್ರವನ್ನು ನೋಡಿ ನಮ್ಮನ್ನೆಲ್ಲ ಪ್ರೋತ್ಸಾಹಿಸಬೇಕು ಅಂತೇಳಿ ಈ ಮೂಲಕ ಇಡೀ ತಂಡದ ಪರವಾಗಿ ಕೇಳ್ಕೊಳ್ತೀನಿ.